ಚರ್ಚೆಯನ್ನ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲೇದಾಗಿ ಬಿಜೆಪಿಯಿಂದ ತೇಜಸ್ವಿನಿ ಗೌಡ ಮೇಡಮ್ ಇದ್ದಾರೆ, ಪರಿಷತ್ನ ಸದಸ್ಯರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನಿಂದ ನಟರಾಜ್ ಗೌಡ ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ ಜೆಡಿಎಸ್ ನಿಂದ ಅಶ್ವಿನ್ ಕುಮಾರ್ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಮ್ ಆದ್ಮಿ ಪಕ್ಷದಿಂದ ಉಷಾ ಮೋಹನ್ ಅವರಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ತೇಜಸ್ವಿನಿ ಮೇಡಮ್, ಪ್ರಜಾಪ್ರಭುತ್ವಕ್ಕೆ ಇದು ಮಾಡಿರುವಂತಹ ಅವಮಾನ ಹೌದು ಅಲ್ವೋ? ಅರುಣ್, ಪಬ್ಲಿಕ್ ಟಿವಿ ಎರಡು ಕಡೆ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳ ಇವತ್ತಿನ ವರ್ತನೆಯ ಬಗ್ಗೆ ನಿಮ್ಮದೇ ಆದಂಥ ಒಂದು ಕಾಳಜಿಯನ್ನು ವ್ಯಕ್ತಪಡಿಸಿದ್ದೀರಿ. ಫೇರ್ ಆಗಿ ಎರಡು ಕಡೆ ನಿಮಗನ್ಸಿದ್ದನ್ನು ಆಡಳಿತ ಪಕ್ಷ ಸಸ್ಪೆಂಡ್ ಮಾಡಿರೋದು ಕೂಡ ಸರಿಯಲ್ಲ ಅಂತ ಹೇಳಿದ್ದೀರಿ. ಹಾಗೆಯೇ ಪ್ರತಿಪಕ್ಷಗಳು ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ತಮಾಷೆಯಾಗಿ ಅದರ ಒಂದು ಗಂಭೀರತೆಯನ್ನು ಕುಗ್ಸಿದ್ದಾರೆ ಅನ್ನೋ ಮಾತನ್ನು ತಾವು ತಮ್ಮ ಅಭಿಪ್ರಾಯವನ್ನು ಇಟ್ಟಿದ್ದೀರಿ. ಅರುಣ್ ಅವರು ಈಗ ಈ ಇಡೀ ಕಸ್ಟಡಿ ಏನು ಸದನವನ್ನು ಹೇಗೆ ನಡೆಸಬೇಕು, ಹೇಗೆ ನಡ್ಕೊಳ್ಬೇಕು ಅಂತಕ್ಕಂಥದ್ದಕ್ಕೆ ಪ್ರತಿಯೊಂದಕ್ಕೆ ಇಶ್ಯೂ ಮಾಡಿರ್ತಾರೆ. ಕೆಲವೊಮ್ಮೆ ಈ ಒಂದು ಪಾರಂಪರಿಕತ ವಿಚಾರಗಳಲ್ಲಿ ಎಷ್ಟೇ ಗಲಾಟೆಗಳು ಮಾಡಿ, ಈಗ ನೋಡಿ ಬಾವಿಯಲ್ಲಿ ಕಿರ್ಚಬಾರ್ದು, ಸದನದ ಬಾವಿಗೆ ಇಳಿದ್ರೆ ಅದು ಗಂಭೀರತೆ, ಮಾತಾಡೋಂಗಿಲ್ಲ, ಪ್ರತಿಭಟನೆ ಮಾಡೋಂಗಿಲ್ಲ, ಘೋಷಣೆಗೆ ಹೋಗಂಗಿಲ್ಲ. ಎರಡು ಕಡೆ ಅವ್ರ ಪ್ರತಿಪಕ್ಷದಲ್ಲಿದ್ದಾಗಲೂ ಮಾಡಿದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಅದು ತಪ್ಪು, ಅದು ನಿಯಮಾವಳಿಗೆ ಅನುಕೂಲವಾಗಿಲ್ಲ. ಈಗ ಇವತ್ತಿನ ಪ್ರಸಂಗ ಇಡೀ ಜಗತ್ತು ಭಾರತವನ್ನು ನೋಡ್ತಾ ಇದೆ. ತುಂಬ ಸವಾಲುಗಳ ನಡುವೆ ಕೂಡ ಭಾರತವನ್ನು ಪ್ರಗತಿ ಪಥದಲ್ಲಿ ದಾಪುಗಾಲಲ್ಲಿ ಮಾನ್ಯ ಪ್ರಧಾನಿಗಳಾದ ಮೋದಿ ಅವರು ಮುನ್ನಡೆಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಎಲ್ಲರೂ ಆತಂಕ ಪಡುವಂತಹ ಒಂದು ವಿಚಾರ, ಒಂದು ಗಂಭೀರವಾದಂತಹ ಏನು ಒಂದು ಭದ್ರತಾ ಲೋಪ ಆಗಿದೆ ಅಂತ ವಿಚಾರ ನಡೆದಿದೆ. ಅದು ಜಗತ್ತಿನ ಎದುರು ನಡೆದಿದೆ, ಅದ್ರ ಬಗ್ಗೆ ವ್ಯಾಖ್ಯಾನ ಇಲ್ಲ. ಅದಕ್ಕೆ ನಾವು ಅದನ್ನು ರಾಜಕೀಯಕರಣಗೊಳಿಸಬೇಕು. ಅದು ಬಿಟ್ಟು ಅಲ್ಲಿ ಲೋಪ ಆಗಿದ್ದಿದ್ರೆ ಬರೀ ರೂಲಿಂಗ್ ಪಾರ್ಟಿನವ್ರು ಸಾಯ್ತಾರಾ, ಪ್ರತಿಪಕ್ಷಗಳವ್ರು ಸಾಯ್ತಾರಾ? ವಿಷಯ ಅದಲ್ಲ. ಅಲ್ಲಿ ಹೋದ್ಮೇಲೆ ನಾವೆಲ್ಲರೂ ಸಂಸದರು, ನಮ್ಮ ಸಂಸತ್ತು. ಇವತ್ತು ಅದರ ಬಗ್ಗೆ ಒಂದು ಗಂಭೀರವಾಗಿ ಚರ್ಚೆ ಮಾಡೋಣ. ಎಲ್ಲಿ ಏನಾಗ್ತಾ ಇದೆ, ಅನೇಕ ಸಂದರ್ಭದಲ್ಲಿ ನಾವು ಇಬ್ಬರು ಪ್ರಧಾನಿಗಳನ್ನ ಕಳ್ಕೊಂಡಿದ್ದೀವಿ. ಅನೇಕ ಇಂಥ ಸಂದರ್ಭ ವಿಪಕ್ಷಗಳು ಕೇಳಿದ್ರಲ್ಲಿ ತಪ್ಪೇನಿದೆ ಮೇಡಮ್? ಅಲ್ಲ, ಅವ್ರು ಕೇಳಿದ್ರಲ್ಲಿ ಖಂಡಿತ ತಪ್ಪಿಲ್ಲ. ಗೃಹ ಸಚಿವರು ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದಾರೆ, ಗೃಹ ಸಚಿವರು ಉತ್ತರ ಕೊಡ್ತಾರೆ. ತಪ್ಪೇನಿದೆ? ಉತ್ತರ ಕೊಡಿ ಅಂತ ಹೇಳಿದ್ರಲ್ಲಿ ಖಂಡಿತ ತಪ್ಪಿಲ್ಲ. ಅಮಾನತು ಕೇಳಿದ ರೀತಿ, ನಡೆದುಕೊಂಡ ರೀತಿ, ಅಲ್ಲಿ ಅವರು ದುರ್ನಡತೆ ಅಲ್ಲ. ಈಗ ನೋಡಿ, ಉತ್ತರವನ್ನು ಈಗಲೇ ಕೊಡಬೇಕು ಅಂತ ನೀವು ಹೇಳಕ್ಕಾಗಲ್ಲ. ಒಂದೊಂದು ಸರ್ಕಾರಕ್ಕೊಂದು ಇನ್ನು ಸದನ ನಡೀತಾ ಇದೆ, ಮಾರನೇ ದಿನವೂ ಉತ್ತರ ಕೊಡಲಿಲ್ಲ, ಎರಡನೇ ದಿನ ನಡೀತಾ ಇದೆ. ಕಲೆ ಹಾಕಬೇಕು, ಮಾಹಿತಿ ಕಲೆ ಹಾಕಬೇಕು, ತನಿಖೆ ನಡೀತಾ ಇದೆ. ಅದು ಪೂರ್ವಗ್ರಹ ಪೀಡಿತ ಅಂತ ಹೇಳ್ತಾರೆ. ಇನ್ನು ಸದನ ನಡೀತಾ ಇದೆ. ಸದನ ನಡೆಯುವಾಗ ನಮಗೆ ಸ್ಟೇಟ್ಮೆಂಟ್ ಮಾಡೋದಕ್ಕೆ ಅಧಿವೇಶನದ ಅವಧಿ ಮುಗಿಯುವವರೆಗೆ ಪ್ರತಾಪ್ ಸಿಂಹ ಅವರು ಮಾತನಾಡೋದಿಲ್ಲ. ಇಲ್ಲ, ಈಗ ಪ್ರತಾಪ್ ಯಾರು ಕೂಡ ಇದ್ರ ಬಗ್ಗೆ ಮಾತನಾಡೋದಿಲ್ಲ, ಅಮಾನತು ಮಾತ್ರ ಮಾಡ್ತಾ ಇರ್ತೀರಾ. ಇಲ್ಲ, ಈಗ ಪ್ರತಾಪ್ ಸಿಂಹ ಅವರ ಮೇಲೆ ಗಂಭೀರವಾದಂತ ಒಂದು ಲೋಪ ಅನ್ನೋದು ಬಂದಿರೋದ್ರಿಂದ ಅವರು ಮಾತನಾಡಬಾರ್ದು, ಪ್ರತಿಕ್ರಿಯೆ ಈಗ ತನಿಖೆ ನಡೀತಿರೋದ್ರಿಂದ ಅವರಿಂದಲೂ ಮಾಹಿತಿ ಸಂಗ್ರಹಿಸ್ತಾ ಇರೋದ್ರಿಂದ ಭದ್ರತಾ ಒಂದು ಏನು ಏಜೆನ್ಸಿಗಳು ಬಂದಿರೋದ್ರಿಂದ ಆಗಲ್ಲ. ಗಂಭೀರವಾದ ವಿಚಾರ. ಅಷ್ಟರೊಳಗಡೆ ಈಗಲೇ ಕೊಡ್ಬೇಕು, ಇವಾಗಲೇ ಕೊಡ್ಬೇಕು, ಹೀಗೆ ಕೊಡ್ಬೇಕು ಅಂತ ಮಾಡ್ತಕ್ಕಂಥದ್ದಕ್ಕೆ ಡಿಕ್ಟೇಟರ್ಶಿಪ್ ಮಾಡಂಗಿಲ್ಲ. ಮಾಡುವಂತಹ ಗಂಭೀರವಾದ ದುರ್ನಡತೆಯನ್ನು ತೋರಿದ್ದಾರೆ ಅಂತ ಸಂಸತ್ತಿನ ಮೇಲೆ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ದಾಳಿ ಆಗಿರುವಂತಹ ವಿಚಾರದಲ್ಲಿ ಉತ್ತರವನ್ನ ಕೊಡಬೇಕಾಗಿರೋರು ಯಾರು? ಈಗ ಉಪರಾಷ್ಟ್ರಪತಿ ಯಾರು? ಸಭಾಧ್ಯಕ್ಷರು, ಸ್ಪೀಕರ್ ಮತ್ತು ಉಪರಾಷ್ಟ್ರಪತಿ ಯಾವಾಗ ಕೊಡಬೇಕು ಅನ್ನೋದನ್ನ ನಾವು ನೀವು ಹೇಳಕ್ ತನಿಖೆ ನಡೀತಾ ಇದೆ, ಮಾಹಿತಿಯನ್ನ ತನಿಖೆ ಮುಗಿದ್ಮೇಲೆ ಕೊಡ್ತೀನಿ ಅಂತ ಹೇಳಕ್ಕೂ ಕಷ್ಟನಾ? ಈ ಮಟ್ಟದಲ್ಲಿ ವಿಷಯ ಅದಲ್ಲ, ಗಂಭೀರತೆ ಇಲ್ಲ ಅನ್ನೋದಕ್ಕೆ ಆಚೆ ಕಡೆ ಅವ್ರು ನಡ್ಕೊಂಡಿರೋದೇ ಸಾಕ್ಷಿ. ಇವಾಗ ತಾವ್ ಹೇಳಿದ್ರಲ್ಲ, ಅದನ್ನ ನಾವು ಡೌನ್ ಪ್ಲೇ ಮಾಡಬಾರ್ದು. ಹೊರಗಡೆ ಉಪರಾಷ್ಟ್ರಪತಿಯವರನ್ನ ಅಷ್ಟು ಕೆಟ್ಟದಾಗಿ ಮಿಮಿಕ್ರಿ ಮಾಡೋದು ನಿಮ್ಗೆ ಗಂಭೀರತೆ ಗೊತ್ತಾಗುತ್ತೆ ಯಾವ ಮಟ್ಟಕ್ಕೆ ಅಂತ ಹೇಳಿ. ನಟರಾಜ್ ಗೌಡ್ರೆ, ಫಸ್ಟ್ ಟೈಮ್ ಅಲ್ಲ, ಇವತ್ತು ನಾವು ಅದ್ರ ಗಂಭೀರವಾಗಿ ಚರ್ಚೆ ಮಾಡಬೇಕಿತ್ತು. ಇದಾಗಬಾರ್ದಾಗಿತ್ತು, ವಿಷಾದ ಸ್ಥಿತಿಗೆ ಯಾರು ಹೋಗಬಾರ್ದು. ವಿಪಕ್ಷಗಳು ಎತ್ತಿರುವಂತ ವಿಚಾರ ಸರಿಯಾಗಿದೆ, ಕೇಳ್ತಾ ಇರುವಂತ ಪ್ರಶ್ನೆಗಳು ಒಳಗಡೆ ಸರಿಯಾಗಿದ್ದು. ಆದ್ರೆ ನೀವು ಒಂಥರ ಜೋಕ್ ತರ ಆಗ್ಬಿಟ್ರಲ್ಲ, ಯಾಕೆ ಈ ಆಚೆ ಬಂದುಬಿಟ್ಟು ಮಿಮಿಕ್ರಿ ಮಾಡದೆ ಅಲ್ಲಿನೋ ತಮಾಷೆ ಮಾಡ್ಕೊಂಡು ಕೂತ್ಕೊಂಡೆ ಅಂದ್ರೆ ಸೀರಿಯಸ್ನೆಸ್ ಇಲ್ವಾ? ಇಲ್ಲ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಯಾರೋ ಒಬ್ರು ಅವ್ರನ್ನ ಚೇರ್ಮನ್ ಮಿಮಿಕ್ರಿ ಮಾಡಿದ್ರೆ ಅದು ಅಪರಾಧ ಏನಲ್ಲ.
ಅಪರಾಧ ಅಲ್ಲ, ಅಪರಾಧ ವಿಚಾರ ಅಲ್ಲ, ಅಲ್ಲ, ಕೇಳ್ತೀನಿ. ಯಾವ ಹುದ್ದೆಗೆ ನೀವು ಹೇಗೆ ನಡ್ಕೊಳ್ತಾ ಇದ್ದೀರಾ ಅನ್ನೋದು ತೋರಿಸುತ್ತೆ. ನೋಡಿ, ಹುದ್ದೆ ಇದ್ದಾಗ ಹುದ್ದೆ ಒಳಗೆ ಅಲ್ಲಿ ಗೌರವವನ್ನ ಕೊಟ್ಟು ಯಾರ ಬಗ್ಗೆ ಮಾಡಿದ್ರು? ಯಾರ ಬಗ್ಗೆ ಮಿಮಿಕ್ರಿ ಮಾಡಿ? ನಾನು ಚೇರ್ಮನ್ ಬಗ್ಗೆ ಮಾಡಿದ್ದು ಅದು ಅದಿಲ್ಲ ಅಂತ ಹೇಳ್ತಿಲ್ಲ. ಕೇಳಿ, ಅಂದ್ರೆ ಸ್ಪೀಕರ್ ಅಂದ್ರೆ ನೀವು ಏನ್ ಅನ್ಕೊಂಡು? ಪ್ರಧಾನಮಂತ್ರಿ ಆಗ್ಲಿ ನೋಡ್ರಿ, ಈ ಪ್ರಜಾಪ್ರಭುತ್ವದಲ್ಲಿ ಏನ್ ಗೊತ್ತಾ, ನಿಮ್ಮನ್ನ ನಾವು ಹಾಸ್ಯ ಮಾಡಬಾರ್ದು, ನಿಮ್ಮನ್ನ ವ್ಯಂಗ್ಯ ಮಾಡಬಾರ್ದು. ಅಲ್ರಿ, ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ನರೇಂದ್ರ ಮೋದಿ ಅವರೇ, ರಾಹುಲ್ ಗಾಂಧಿ ಅವ್ರು ನಿಂಗೆ ಅನಿಸ್ತಾ ಇದ್ರು ಪಾರ್ಲಿಮೆಂಟ್ ಅಲ್ಲಿ ಸದನದಲ್ಲಿ ನಿಂತ್ಕೊಂಡೇನೆ, ಅವೆಲ್ಲ ದೊಡ್ಡ ವಿಷಯ ಅಲ್ಲ. ದೊಡ್ಡ ವಿಚಾರ ಅಲ್ಲ. ಉಪರಾಷ್ಟ್ರಪತಿ ಬಗ್ಗೆ, ಸ್ಪೀಕರ್ ಅವರ ಬಗ್ಗೆ ಮಿಮಿಕ್ರಿಯನ್ನ ಅಲ್ಲಿ ಒಂಥರ ಮಾಡ್ಕೊಂಡು ನರೇಂದ್ರ ಮೋದಿ ಸೀರಿಯಸ್ ಆಗಿ ಇರಬೇಕಾಗಿತ್ತ ಇಲ್ವಾ? ನಟರಾಜ್ ಗೌಡ್ರೆ, ಸಬ್ಜೆಕ್ಟ್ ಯಾವ್ದು? ಪ್ರಜಾಪ್ರಭುತ್ವದ ದೇಗುಲದ ಎರಡ್ ತರ ವಿಷಯ ಇದೆ ನೋಡಿ. ಮಾನ್ಯ ಪ್ರಧಾನಮಂತ್ರಿಗಳು, ಘನವೆತ್ತ ಪ್ರಧಾನಮಂತ್ರಿಗಳು ಸದನದಲ್ಲಿ ನಿಂತ್ಕೊಂಡು ರಾಹುಲ್ ಗಾಂಧಿ ಅವ್ರನ್ನ ಗೆಲ್ಲಿ ಮಾಡ್ತಾ ಇದ್ರು ಹಿಂಗೆ. ನಾನೇನು ಹೇಳ್ತೀನಿ ಗೊತ್ತಾ, ನಾವು ಅದು ದೊಡ್ಡ ಸೀರಿಯಸ್ ತಗೊಳ್ಳಿಲ್ಲ. ನಾವು ಪ್ರಧಾನಮಂತ್ರಿಗಳು ಅಷ್ಟು ದೊಡ್ಡ ಘನತೆ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವ್ರು ಗೆಲ್ಲಿ ಮಾಡ್ಬೋದಂತ ಹಂಗೇನಿಲ್ಲ. ಅವ್ರಿಗೆ ಅದರಲ್ಲಿ ನಾವು ಅದ್ರ ತಪ್ಪು ಗಣನೆಗೆ ಹೋಗಲಿಲ್ಲ. ಅವ್ರಿಗೆ ಇಷ್ಟ, ಅದು ಬಿಟ್ಬಿಟ್ಟಿದ್ವಿ. ಆದರೆ ಇವತ್ತು ಭಾಳ ಸೀರಿಯಸ್ ಇದೆ ಗೊತ್ತಾ, ಪ್ರಜಾಪ್ರಭುತ್ವ, ಸಂಸದೀಯ ಪ್ರಜಾಪ್ರಭುತ್ವ ಬಹಳ ಕರಾಳ ದಿನಗಳನ್ನ ನೋಡ್ತಾ ಇದೆ. ಡೆಮಾಕ್ರಸಿನ ಇವ್ರು ಹೆಂಗೆ ಗೊತ್ತಾ, ಚುಚ್ಚಿ ಸಾಯಿಸ್ತಾ ಇದ್ದಾರೆ. ದೇ ಆರ್ ನಾಟ್ ಕಿಲ್ಲಿಂಗ್, ಏನು ಡೈರೆಕ್ಟಾಗಿ ಹಂಗೆ ತಳ್ತಾ ಇಲ್ಲ, ಅವರು ಸ್ಟಾಪ್ ಮಾಡಿ ಸಾಯಿಸ್ತಾ ಇದ್ದಾರೆ. ಅದು ಚೇರ್ಮನ್ ಕೂಡ, ಪ್ರಧಾನಮಂತ್ರಿಗಳು ಈಗ ಆ ಸೀರಿಯಸ್ನೆಸ್ ನಿಮ್ಮಲ್ಲಿ ಕಾಣಿಸ್ತಾ? ಅಲ್ಲಿ ನಿಮಗೆ ಇದು ಸೀರಿಯಸ್ನೆಸ್ ಇಂದು ಮುಂದೆ ಇದೆ ನೋಡಿ. ಕಾಣಿಸ್ತಾ ಇವತ್ತು ಸಸ್ಪೆಂಡ್ ಆಗಿರೋರು ಇದ್ದಾರಲ್ಲ, 141 ಜನ ಸಸ್ಪೆಂಡ್ ಆಗಿದ್ದಾರಲ್ಲ, ಅವ್ರಿಗೆಲ್ಲ ಸಸ್ಪೆಂಡ್ ಆಗಿರೋದಕ್ಕೆ ಹೆಮ್ಮೆ ಇದೆ. 141 ಜನಕ್ಕೆ ಪರಮವೀರ ಚಕ್ರ ಸಿಕ್ತಂಗೆ ಅವರಲ್ಲ ಜನತೆ ತಕ್ಕ ಹೋಗ್ತಾರೆ. ಸಂಬಂಧ ಇಲ್ಲ. ನೀವು ಆ ಸೀರಿಯಸ್ನೆಸ್ ಅನ್ನ ನನ್ನ ದೇಶದ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಅಗೌರವ ಆಗಿದೆ ಅನ್ನೋದನ್ನ ನೀವು ಸೀರಿಯಸ್ ಆಗಿ ತೆಗೆದುಕೊಂಡು ಅದನ್ನ ಪ್ರೊಟೆಸ್ಟ್ ರೀತಿಯಲ್ಲಿ ತೋರಿಸಿದ್ರ? ಪ್ರೊಟೆಸ್ಟ್ ಆಗಿರೋ ರೀತಿಯಾಗಿ ಅದನ್ನ ಜೋಕ್ ತರ ತಗೊಂಡು ಹೆಮ್ಮೆ ಆಗ್ಬಿಟ್ಟಿದೆ, ಚರ್ಚೆ ಮಾಡ್ಬೇಕಾದ್ರೆ ವಿಷಯ ಇನ್ನೊಂದು ಹೇಳ್ತೀನಿ ಕೇಳಿ. ಪಾರ್ಲಿಮೆಂಟ್ ಒಳಗೆ ಪ್ರೊಟೆಸ್ಟ್ ಮಾಡೋದಕ್ಕೇನೆ, ಯಾಕಂದ್ರೆ ಇದು ದೇಶದ ಭದ್ರತೆಗೆ ಸಂಬಂಧಪಟ್ಟ ವಿಷಯ, ರಕ್ಷಣೆಗೆ ಸಂಬಂಧಪಟ್ಟ ವಿಷಯ. ಸಂಸದರು ಸಂಸತ್ತಿನಲ್ಲಿ ಇರಬೇಕಾದ್ರೆ ಆ ದಾಳಿ ಆದಾಗ ಅವ್ರಿಗೆ ಆತಂಕ ಆಗಲ್ವಾ, ಭಯ ಆಗಲ್ವಾ? ಅವರ ಕಾಣಿಸ್ತಾ ಇತ್ತು. ಕೇಳಿ ಅರುಣ್ ಅವರೇ, ನೀವು ಹೊರಗಡೆ ಪ್ರತಿಭಟನೆ ಮಾಡೋರಿಗೆ ಭಯ ಕಾಣಿಸ್ತಾ ಇತ್ತು ನೋಡಿ. ಆ ಉದ್ವೇಗಕ್ಕೆ, ಆ ಭಯಕ್ಕೆ, ಆ ಆತಂಕಕ್ಕೆ ಉತ್ತರ ಕೊಡಬೇಕಾದವ್ರು ಯಾರು? ಗೃಹ ಸಚಿವರು. ಆ ಪ್ರಶ್ನೆ ಮಾಡಿದವ್ರನ್ನೇ ನೀವು ಉಚ್ಚಾಟನೆ ಮಾಡ್ತೀರಾ, ಅಮಾನತು ಮಾಡ್ತೀರಾ ಅಂದ್ರೆ ನಿಮ್ಗೆ ಅನ್ಕೊಂತೀರಾ ನೀವು ಪ್ರಜಾಪ್ರಭುತ್ವ ಇದೆ ಅನ್ಕೊಂತೀರಾ ನೀವು? ಆ ಹುಡುಗರು ದಾಳಿ ಮಾಡಿದ ಹುಡುಗರು ಹೇಳ್ತಾ ಇರಲ್ಲ ಸರ್ವಾಧಿಕಾರಿಗಳಿಗೆ ಧಿಕ್ಕಾರ ಅಂತ, ಅದನ್ನ ಪ್ರೂವ್ ಮಾಡ್ತಾ ಇದ್ದಾರೆ ಇವರು. ನಾವು ಸರ್ವಾಧಿಕಾರಿಗಳು, ಅದಕ್ಕೆ ನೀವು ಉಚ್ಚಾಟನೆ ಮಾಡ್ತಾ ಇದೀವಿ ಅಂತ, ಅಮಾನತ್ ಮಾಡ್ತಾ ಇದೀವಿ ಅಂತ. ಇದು ಸೀರಿಯಸ್ ವಿಷಯ ಇಡೀ ದೇಶದಲ್ಲಿ. ಅಶ್ವಿನ್ ಸೀರಿಯಸ್ ಆಗಿ ಇರಬೇಕಾಗಿರುವಂತಹ ಸಬ್ಜೆಕ್ಟ್ ಅಲ್ಲಿ ಒಂದ್ ಕಡೆಗೆ ಅಮಾನತುಗೊಂಡಿರುವಂತವ್ರು ಆಚೆ ತಮಾಷೆಯಾಗಿ ಇಟ್ಕೊಂಡು ನಿಲ್ತಾರೆ, ಒಳಗಡೆಗೆ ದಾಳಿ ಆಗಿದೆ, ಅದ್ರ ಬಗ್ಗೆ ಉತ್ತರ ಕೊಡಬೇಕಾಗಿರುವಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಪಕ್ಷ ಅಮಾನತು ಮಾಡಿದ್ದೆ ನಾನೇ ಸರಿ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ಳುತ್ತೆ. ಇಟ್ ಎ ಫೇರ್ ಸರ್? ಒಂದು ರೀತಿಯಲ್ಲಿ ಈಗ ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ವಕ್ತಾರರಂತ BJP ಅವರು ಹೇಳ್ತಾ ಇದ್ರು, ಇಲ್ಲಿ ಮೇಜರ್ ಆಗಿ ಏನಿದೆ ಸರ್, ಅಶಿಸ್ತಿನ ವರ್ತನೆ. ಅದು ಕ್ಲಾಸಲ್ಲಾಗಿರ್ಬೋದು, ಸದನದಲ್ಲಾಗಿರ್ಬೋದು, ಯಾವುದೇ ಸಂಸತ್ ಅಧಿವೇಶನದಲ್ಲಿ ಇರ್ಬೋದು, ಹಾಗೂ ಸಭಾಪತಿಯವರ ನಿರ್ದೇಶನ ಧಿಕ್ಕರಿಸಿರೋ ಅಂತ ಒಂದೇ ಕಾರಣ ಇಟ್ಕೊಂಡು ಇಲ್ಲಿ ಒಂದು ಅಶಿಸ್ತು ತೋರಿಸಿದ್ದಾರೆ. ಆರ್ಡರ್ ಆಫ್ ದಿ ಹೌಸ್ ಅಂತ ಎಲ್ರಿಗೂ ಗೊತ್ತಿದೆ. ಅದು ಏನಂದರೆ, ಒಂದು ಆ ಸ್ಪೀಕರ್ಗೆ ಕಂಟ್ರೋಲ್ ಇಲ್ಲ ಅಂತಂದರೆ ನ್ಯೂಯಾರ್ಕ್ ಟೈಮ್ಸಲ್ಲೂ ಬರೀತಾರೆ, ವಾಷಿಂಗ್ಟನ್ ಪೋಸ್ಟಲ್ಲೂ ಬರೀತಾರೆ. ಇಂಡಿಯಾದು ಹೇಗೆ ಒಂದು ವಿರೋಧ ಪಕ್ಷಗಳು ಪೂರ್ವಾಗ್ರಹ ಪೀಡಿತರಾಗಿ ವರ್ತಿಸ್ತಾ ಇದ್ದಾರೆ, ಭದ್ರತಾ ಲೋಪ ಆಗಿರೋದನ್ನ ರಾಜಕೀಯ ಬೆರೆಸೋದ್ರಲ್ಲಿ ಏನಕ್ಕೆ ಇಷ್ಟು ಅತಿ ವೇಗವಾಗಿ ವಿರೋಧ ಪಕ್ಷಗಳು ಹೋಗ್ತಿದ್ದಾರೆ ಅನ್ನೋದು ಒಂದು ಕಡೆ ಗೊತ್ತಾಗ್ತಿಲ್ಲ ಸರ್. ಇವತ್ತು ಅಧಿವೇಶನಗಳಾಗಿದೆ, ಏನು ದೇಶದಲ್ಲಿ ಏನು ಕಷ್ಟ ಇದೆ ಆ ಸಂಕಟಗಳದ್ದು ಧ್ವನಿ ಎತ್ತಬೇಕಲ್ಲಿ, ಅದು ಆಗ್ತಿಲ್ಲ ಸರ್. ಇನ್ನೊಂದು, ಯಾವುದಾದ್ರೂ ಜನವಿರೋಧಿ ನೀತಿ ಬಗ್ಗೆ ಚರ್ಚೆ ಮಾಡ್ತಿದ್ದಾರಾ? ಅದ್ರ ಬಗ್ಗೆ ಈಗ ಆಡಳಿತ ಪಕ್ಷದ ವಿರುದ್ಧ ಅದರಲ್ಲಿ ಏನಿದೆ, ಹುಳುಕುಗಳಿದೆ ಅಂತ ಎತ್ತಿಡ್ತಿದ್ರೆ ಇಲ್ಲ. ನೀವು ಹೇಳ್ದಾಗ ಇಲ್ಲಿ ಎಲ್ಲೋ ಒಂದು ತಮಾಷೆ ಮಟ್ಟದಲ್ಲಿ ಆಗೋಗಿದೆ. ಈಗ ಇಲ್ಲಿ 100+ ಆಗಿದೆ ಅಂತ. ಈಗ ನಾವು ಹಿಂದೆ ಹಿಸ್ಟ್ರಿಗಳನ್ನ ನೋಡಿದಾಗ 1989ರಲ್ಲೂ ಇಂದಿರಾ ಗಾಂಧಿ ಹತ್ಯೆ ವಿಚಾರ ಚರ್ಚೆ ಕೊಟ್ಟಿಲ್ಲ ಅಂತ 63 ಸಂಸದರನ್ನು ಮಾಡಿದರು. ಮಾನ್ಯ ಶ್ರೀಮತಿ ದಿವಂಗತ ಸುಷ್ಮಾ ಸ್ವರಾಜ್ ಅವರ 2015ರಲ್ಲಿ 25 ಜನ ಮಾಡಿದರು. ಕಾವೇರಿ ವಿಚಾರದಲ್ಲಿ AIDMK ಅವ್ರನ್ನ 23 ಜನ ಮಾಡಿದ್ರು. ಏನಕ್ಕೆ ಮಾಡಿದ್ರು? ಚರ್ಚೆಗಳಿಗೆ ಯಾವ ರೀತಿ ಮಾಡಿದ್ರು? ಇಲ್ಲೇನಾಗಿದೆ? ಭದ್ರತಾ ಲೋಪನ ನೀವೇನಕ್ಕೆ ದೇಶನ ಒಂದು ಯೂನಿಟಿಯಾಗಿ ತಗೊಂಡು
ಅದಕ್ಕೆ ಇನ್ನು ಈಗ ಪ್ರಧಾನಮಂತ್ರಿಗಳಾಗಿರ್ಬೋದು, ಗೃಹ ಸಚಿವರು ಅದಕ್ಕೆ ಉತ್ತರ ಕೊಡ್ತಾರೆ, ಏನಕ್ಕೆ ಆ ರೀತಿ ಆಗಿದೆ ಅನ್ನೋದನ್ನ ನೀವು ಬಿಟ್ಟು ತುಂಬಾ ಅತಿ ವೇಗವಾಗಿ ಒಂದು ಕಡೆ ಮೈಸೂರಿನ ಸಂಸದರನ್ನ ಟಾರ್ಗೆಟ್ ಮಾಡಿದ್ರೆ, ಅಲ್ಲ ನಾನು ಮುಗಿಸ್ಬಿಡ್ತೀನಿ. ಯಾಕೆಂದ್ರೆ ಈಗ ಇಲ್ಲೇ ಇರೋದ್ರಲ್ಲೇ ಈಗ ನಮ್ಮ ಶ್ರೀಮತಿ ಈಗ ತೇಜಸ್ವಿನಿ ರಮೇಶ್ ಅವ್ರ ಬಗ್ಗೆ ನಾನು ಏನಕ್ಕೆ ಒಂದು ಯಂಗ್ಸ್ಟರ್ ಏನೋ ಮಾತಾಡಿದ್ದಾರೆ ಅವರು ಒಂದು ಶಾಸನ ಸಭೆಯಲ್ಲಿ, ವಿಧಾನಸಭೆ ಇದರಲ್ಲಿ, ಪ್ರಮೋದ್ ಮಹಾಜನ್ರು ಇರ್ಬೋದು, ಮುಲಾಯಂ ಸಿಂಗ್ ಅವರು ಒಂದು ಭಾಷಣನೂ ಇತ್ತು. ನಾನು ಅವಾಗ ಏನು ಮಾಡ್ತೀನಿ, ಪ್ರಮೋದ್ ಮಹಾಜನ್ ಅವರು ಎಲ್ಲಿಯವರು, ಯಾವ ಕ್ಷೇತ್ರನ ಅವರು ಪ್ರತಿನಿಧಿಸ್ತಾ ಇದ್ರು, ಈ ಒಂದು ಮುಂಬೈಯ ಒಂದು ನಾರ್ತ್ ಈಸ್ಟ್ನ ಪ್ರತಿನಿಧಿಸ್ತಿದ್ರ ಏನು ತಿಳ್ಕೊಳ್ತೀನಿ. ಅಲ್ಲಿ ಒಂದು 10 ಲಕ್ಷ ಜನನ್ನ ಅವರು ಪ್ರತಿನಿಧಿಸ್ತಿರ್ತಾರೆ. ಅಂದ್ರೆ ಒಬ್ರು ಸಂಸದರಿಗೆ ಆ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಇರೋದ್ರಿಂದ ಆ ಒಂದು ಸ್ಥಾನದಲ್ಲಿ ಕೂತ್ಕೊಳ್ಳುವಂತ ಒಂದು ಇದಿರುತ್ತೆ ಸರ್, ಒಂದು ಅಧಿಕಾರ ಇರುತ್ತೆ. ಸರ್ಕಾರ ನಡ್ಕೊಂಡಿರುವ ತಪ್ಪ ಸರ್, ಇಲ್ಲಿ ಪ್ರತಿಪಕ್ಷಗಳಿಗೆ ಅದೇನಾಗಿದೆ, ಅವ್ರಿಗೂ ಅದೊಂದು ಪಕ್ಷಗಳದ್ದು ಕೇಳ್ತಾ ಇಲ್ಲ. ಆಡಳಿತ ಪಕ್ಷದವ್ರು ಆಡಳಿತ ಪಕ್ಷ ಅನ್ನೋದಕ್ಕಿಂತ ಸ್ಪೀಕರ್ಗೆ ಅದೊಂದು ಪವರ್ ಅಂತ ಇರುತ್ತಲ್ಲ ಸರ್. ಆ ಅಶಿಸ್ತನ್ನ ಸಂಸದರನ್ನು ಧಿಕ್ಕರಿಸಿದಾಗ ತಪ್ಪಿಲ್ವಲ್ಲ. ಅವ್ರು ಕೇಳಿರೋದ್ರಲ್ಲಿ ತಪ್ಪೇನಾದ್ರೂ ಇದೆಯಾ ಸರ್? ಅವ್ರು ಹೇಳ್ತಿರೋದು ಅಶಿಸ್ತು ಏನ್ ಹೇಳ್ತಿದ್ದಾರೆ, ಅವ್ರು ಕೇಳಿರೋದ್ರಲ್ಲಿ ತಪ್ಪಿದೆಯಾ? ಒಂದು ಉತ್ತರ ಕೊಡಿ ಅಂತ ಹೇಳಿದಾಗ ಉತ್ತರ ಕೊಟ್ಟಿದ್ರೆ ಬರ್ತಿರ್ಲಿಲ್ಲ, ನಿಯಮಗಳ ಉಲ್ಲಂಘನೆ. ಈ ಕ್ಷಣಕ್ಕೆ ಉತ್ತರ ಕೊಡಿ ಅಂತ ಕೂತ್ಕೊಳ್ಳೋದ್ರಲ್ಲಿ ಏನಿದೆ ಸರ್? ಕಾಯ್ಬೇಕು. ನಾನು ಅದಕ್ಕೆ ಆ ಪೂರ್ವ ವಿರೋಧ ಪಕ್ಷದವರು ಭದ್ರತಾ ಲೋಪ, ದೇಶದ ಭದ್ರತಾ ಲೋಪದ ಬಗ್ಗೆ ರಾಜಕೀಯ ಬೆರೆಸಿದಾಗ ಇದು ತಪ್ಪಾಗುತ್ತೆ. ನಾವೆಲ್ಲರೂ ಯೂನಿಟಿಯಾಗಿ ಹೋರಾಡೋಣ. ಅದು ತಪ್ಪೇ ಅನ್ನೋದು ಈಗ ಬಿಜೆಪಿ ಅವ್ರು ಏನಾದ್ರು ಸರಿ ಅಂತ ಹೇಳ್ತಿಲ್ಲ. ಭದ್ರತಾ ಲೋಪ ಆಗಿರೋದು ಸೆಕ್ಯೂರಿಟಿ ಬ್ರೀಚ್, ಡಿಕ್ಟೇಟರ್ಶಿಪ್ ಅಲ್ಲ. ಸ್ಪೀಕರ್ ಅವರು ಯಾರು ಒಂದು ಅಶಿಸ್ತಿನ ವರ್ತನೆ ತೋರಿಸಿರಂತ ಸಂಸದರನ್ನ ಅಮಾನತು ಮಾಡಿದ್ರೆ ತಪ್ಪಿಲ್ಲ ಸರ್. ಇದೆಲ್ಲ ಪಾಠಗಳು ಸರ್. ಒಂದು ಯಾವುದೇ ಒಂದು ಡಿಕ್ಟೇಟರ್ಶಿಪ್. ನಾನು ಉತ್ತರ ಕೊಟ್ಟಾಗ ನೀವು ಕೇಳಬೇಕು ಅನ್ನೋದು ಡಿಕ್ಟೇಟರ್ಶಿಪ್. ನನಗೆ ಉತ್ತರ ಬೇಕಾಗಿದೆ ಕೊಡಿ ಅಂತ ಕೇಳೋದು ಪ್ರಜಾಪ್ರಭುತ್ವ. ಒಂದು ಉತ್ತಮವಾದಂತ ಸರ್ ಪ್ರಜಾಪ್ರಭುತ್ವದಲ್ಲಿ ಮತದಾರರು ಯಾತಕ್ ಮತ ಹಾಕ್ತಾರೆ? ಒಂದು ಆಡಳಿತ ಪಕ್ಷಕ್ಕೆ ಹೆಚ್ಚು ಕೊಟ್ಟು ಮತ ಕೊಟ್ಟು ಆಡಳಿತ ಪಕ್ಷ ಮಾಡ್ತಾರೆ, ಮತ್ತೊಂದು ವಿರೋಧ ಪಕ್ಷದಲ್ಲಿ ಇನ್ನೊಂದು ಪಕ್ಷವನ್ನ ಕೂಡಿಸ್ತಾರೆ. ಅದೇ ರೀತಿ ಸದನದಲ್ಲಿ ಅಂತ ಬಂದಾಗ ಪ್ರತಿಯೊಬ್ಬ ಸಂಸದನಿಗೂ ಅವನು ತನ್ನ ಒಂದು ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ಹೇಳುವಂತಹ ಒಂದು ಹಕ್ಕನ್ನ ಪಡೆದಿರ್ತಾರೆ. ಹಾಗಿರ್ಬೇಕಾದ್ರೆ ಅವ್ರು ಕೇಳಿದಂತ ಪ್ರಶ್ನೆಗಳಲ್ಲಿ ಖಂಡಿತವಾಗ್ಲೂ ಉತ್ತರ ಕೊಡಬೇಕಾದಂತಹ ಒಂದು ಗೃಹ ಮಂತ್ರಿಗಳು ಕೊಡ್ಲೇಬೇಕಾಗುತ್ತೆ. ಸೊ ಅವ್ರು ಕೇಳಿದ್ದೇನು, ಅಲ್ಲಿ ನಡೆದಿರುವಂತಹ ಅಲ್ಲಿ ಏನು ಹೊಗೆ ಬಂತೋ, ಕಲರ್ ಹೊಗೆ ಬಂತೋ, ಏನು ಬಂತೋ, ಅದು ಯಾರಿಂದ ಆಗಿದೆ? ಬಹಳ ಸ್ಪಷ್ಟವಾಗಿ ಬಿಜೆಪಿ ಪಕ್ಷದ ಪ್ರತಾಪ್ ಸಿಂಹ ಅವರಿಂದ ಅನ್ನೋದು ಎಲ್ರಿಗೂ ಎದ್ದು ಕಾಣಿಸ್ತಿದೆ. ಹಾಗಿರ್ಬೇಕಾದ್ರೆ ನೀವು ಬೇರೆ ವಿಚಾರಗಳಲ್ಲಿ ಪಾಸ್ ಕೊಟ್ಟಿದ್ದೆ ಅವರಿಂದ ಮುಖ್ಯ ಕಾರಣ ಅಂತಾನೆ ತಿಳ್ಕೊಳ್ಳೋಣ. ಹಾಗಿರ್ಬೇಕಾದ್ರೆ ನೀವು ಬೇರೆ ವಿಚಾರಗಳಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧ ಧ್ವನಿ ಎತ್ತದಾಗ ಅಮಾನತ್ ಮಾಡ್ತೀರಾ. ನಮ್ಮ ಸಂಜಯ್ ಸಿಂಗ್ ಅವ್ರನ್ನ ಅದೇ ರೀತಿ ಮಾಡಿದ್ರು. INDI ಒಕ್ಕೂಟದಲ್ಲಿ ಬೆರ್ತಿದ್ದೀರಾ ಅಂತ ಹೇಳಿ ರಾಘವ್ ಚಡ್ಡಾ ಅವ್ರನ್ನ ಅಮಾನತ್ ಮಾಡ್ತೀರಾ. ಕಳೆದ ವರ್ಷ 2 ವರ್ಷಗಳ ಹಿಂದೆ 2020ರಲ್ಲಿ ಕೃಷಿ ಕಾಯ್ದೆ ತರಬೇಕಾದ್ರೆ ಅದ್ರ ವಿರುದ್ಧ ಮಾತಾಡಿದ್ರ ಅಂತ ಸುಮಾರು 16 ಮಂದಿನ ನೀವು ಅಮಾನತ್ ಮಾಡ್ತೀರಾ. ಈ ರೀತಿ ಇರ್ಬೇಕಾದ್ರೆ ಇವತ್ತು ನೀವು ಸದನದಲ್ಲಿ ವಿರೋಧ ಪಕ್ಷಗಳು ಕೇಳಿದಂತ ಪ್ರಶ್ನೆಗಳಲ್ಲಿ ತಪ್ಪೇನಿದೆ? ನೀವಿವತ್ತು ಅಲ್ಲಿ ಕಲರ್ ಹೊಗೆ ಬಂತೋ ಏನ್ ಬಂತೋ, ನಾಳೆ ಇನ್ನೇನ್ ಬರುತ್ತೋ? ಇವ್ರು ಮೊದಲೇ ಬಿಜೆಪಿ ಅವರು ಸರ್ಜಿಕಲ್ ಸ್ಟ್ರೈಕ್ ಅಲ್ಲಿ ಎಕ್ಸ್ಪರ್ಟ್ ಅಪ್ಪ. ಹಾಗಿರ್ಬೇಕಾದ್ರೆ ನಾವು ಸಾಕಷ್ಟು ಭದ್ರತಾ ಲೋಪಗಳಿರೋದ್ರಿಂದ ಅಲ್ಲಿ ಕೇಳಿರುವಂತ ಪ್ರಶ್ನೆಗಳಲ್ಲಿ ಯಾವುದೇ ಲೋಪ ಇರಲಿಲ್ಲ. ಅದಕ್ಕೆ ಉತ್ತರ ಕೊಡಬೇಕಂತ ಕಂಪ್ಲೀಟ್ ಜವಾಬ್ದಾರಿ ಅಲ್ಲಿರುವಂತಹ ಗೃಹ ಮಂತ್ರಿಗಳು ಇದ್ದೇ ಇರ್ತದೆ. ಕೊಡ್ಲೇಬೇಕಾಗತ್ತೆ, ಕೊಡಿ ಉತ್ತರ. ನೀವು ಅದನ್ನ ಉತ್ತರ ಕೊಟ್ಟಿದ್ರೆ ಇವತ್ತು ಯಾಕೆ ಅವರು ಪ್ರೊಟೆಸ್ಟ್ ಮಾಡ್ಬೇಕಾದಂತ ಸಂದರ್ಭಗಳು ಬಂತು? ಹಾಗಲ್ಲ ಸರ್, ಭಯೋತ್ಪಾದನೆಗೆ ಯಾವ ರೀತಿ ಬಿಜೆಪಿ ಅವ್ರ ವಿರುದ್ಧ ಮಾಡ್ತಾರೆ ತಾನೆ. ಈಗ ಅವರ ಒಂದು ಪಕ್ಷದಲ್ಲೇ ನಾಯಕರು ಒಳಗಡೆ ಪಾಸ್ ಕೊಟ್ಟು ಕಳಿಸಿದ್ದಾರೆ ಅಂದ್ಮೇಲೆ ಇನ್ ಯಾವ ರೀತಿ ಭದ್ರತೆಯನ್ನ ಇವ್ರು ಕೊಡ್ಬೋದು? ನಾವ್ ಯೋಚನೆ ಮಾಡಿ. ಸೊ ಹಾಗಿರ್ಬೇಕಾದ್ರೆ ಇವರ ಪಕ್ಷದಲ್ಲಿ ಇರ್ಬೇಕಾದ್ರೆ ಇದನ್ನ ರಾಜಕೀಯವಾಗಿ ನೋಡ್ಬೇಕಾಗುತ್ತೆ. ಖಂಡಿತವಾಗ್ಲು ಭದ್ರತೆ ವಿಚಾರವನ್ನು ರಾಜಕೀಯ ಖಂಡಿತ ನೋಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಸಹ ವಿರೋಧ ಪಕ್ಷಗಳಲ್ಲಿ ಕೇಳ್ತಿರೋದು ಭದ್ರತೆಯನ್ನ ಕಲ್ಪಿಸಿ ಅಂತ ಹೇಳಿ. ಅಲ್ಲಿಗೆ ನಮ್ಮ ದೇಶದ ಕತೆ
ಪೂರ್ಣ ವಿರಾಮ ಅಂತ ಅನ್ಕೋಬೇಕು ನಾನು ಅಷ್ಟೇ. ಹಾಗೇನಿಲ್ಲ. ಯಾಕಂದ್ರೆ ಭದ್ರತೆ ವಿಚಾರದಲ್ಲೂ ರಾಜಕೀಯನೇ ನೋಡ್ತೀನಿ ಅಂತ ರಾಜಕೀಯ not ಅಂತ fair. ಹೇಳಿದ್ರೆ ನೀವು ಕೇಳ್ತಾ ಇರುವಂತ ವಿಚಾರದಲ್ಲಿ ಲಿಸನ್ ಮೇಡಮ್ ಉಷಾ ಖಂಡಿತ ಇಲ್ಲ. ಒಂದ್ ನೀವು ನಿಮಿಷ, ಕೇಳ್ತಾ ನಾನು ಇರುವಂತ clear- ವಿಚಾರ ಸದನದ BJP ಒಳಗಡೆ ಇದೆಯಲ್ಲ, ದಟ್ಸ್ ಅ ಫೇರ್. ಕೇಳಿಸ್ಕೊಳ್ಳಿ. ಅಲ್ಲಿರುವಂತಹ ಸಂಸದ ಆತ ಒಳಗಡೆ ಪಾಸ್ ಯಾತಕ್ಕೆ ಕೊಟ್ಟ ಅದ್ರ ಬಗ್ಗೆ ಮಾತಾಡಿ. ಮಹುವಾ ಮೈತ್ರಾ ಅವರು ಯಾಕೆ ನೀವು ಇದು ಅಮಾನತ್ ಮಾಡ್ತೀರಿ? ಅವರು ಒಂದು ಅದಕ್ಕೂ ಇದಕ್ಕೂ ಲಿಂಕ್ ಬೇರೆ ಇದೆ ಮೇಡಮ್. ಅಲ್ಲಿ ಪಾಸ್ವರ್ಡ್ ಕೊಡೋದು ನೋಡಿ ಸರ್, ಕೇಳಿಸ್ಕೊಳ್ಳಿ ಸದನದಲ್ಲಿ ಧ್ವನಿ ಎತ್ತಿದಾಗ ಅವರನ್ನ ಅಮಾನತ್ ಮಾಡುವಂತಹ ಕೃತ್ಯ ಇವತ್ತು ನಡೆದಿದೆ. ಅವರು ಸೆಂಚುರಿಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ 140 ಮಂದಿನ ಅಮಾನತ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವ್ ಏನ್ ಹೇಳ್ಬೇಕಾಗುತ್ತೆ? ವಿರೋಧ ಪಕ್ಷಗಳಿಗೆ ಮಾತಾಡೋಕೆ ಅವಕಾಶವೇ ಇಲ್ವಾ ಈ ಪ್ರಜಾಪ್ರಭುತ್ವದಲ್ಲಿ? ವಿಚಾರದಲ್ಲಿ ಯಾವ ಸಂಸದರು ಕೂಡ ಈ ರೀತಿಯಾಗಿ ನೋಡಕ್ ಹೋಗೋದಿಲ್ಲ, ಕೊಟ್ಟಿರ್ತಾರೆ. ಅಲ್ಲ ಸರ್, ನೀವು ಒಂದ್ ಅರ್ಥ ಮಾಡ್ಕೋಬೇಕು. ಬಿಜೆಪಿ ನಾಯಕರು ಇರೋದ್ರಿಂದನೇ ನಾವು ಹೇಳ್ತಿರೋದಲ್ವಾ? ಅಲ್ಲ, ನನಗೇನು ಸಮಸ್ಯೆ ಇಲ್ಲ, ದೇಶದ ವಿಚಾರ ನೀವು ರಾಜಕೀಯ ಮಾಡೋದಾದ್ರೆ ಇಲ್ಲ, ದೇಶದ ವಿಚಾರದಲ್ಲಿ ನಾವು ಹೇಳಿಲ್ಲ. ಅಲ್ಲಿರುವಂತಹ ದೇಶ ಸಂಸದರು ಮುಂದೆ ಒಂದು ದಿನ ಭಾಗಿಯಾಗಿರೋದ್ರಿಂದ ನಾವು ಈಗಲೇ ಮಾತಾಡಲೇಬೇಕಾಗುತ್ತೆ. ಅನುಭವಿಸ್ತಾ ಇದೆ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಪಾರ್ಲಿಮೆಂಟ್ ಎಲ್ಲರಿಗೂ ಸೇರಿದೆ, ಭಾರತ ಎಲ್ಲರಿಗೂ ಸೇರಿದೆ. ನಾವು ಪ್ರತಿಪಕ್ಷದಲ್ಲಿ ಅಧಿಕಾರದಲ್ಲಿ ಇರಲಿ ಬಿಡ್ಲಿ ಕಾಲಚಕ್ರ ತಿರುಗ್ತಾ ಇರುತ್ತೆ. ಅದನ್ನು ಪೊಲಿಟಿಸೈಸ್ ಮಾಡಬಾರ್ದು, ನಾವಂತೂ ಮಾಡೋದಿಲ್ಲ. ಖಂಡಿತ ಕೇಳುವ ಹಕ್ಕು ನಮ್ಮೆಲ್ಲ ಸಂಸದರಿಗೂ ಇದೆ. ಆದರೆ ಜವಾಬ್ದಾರಿಯುತವಾದ, ಪ್ರಾಮಾಣಿಕವಾದ, ನೈಜವಾದ ಉತ್ತರವನ್ನು ಕೊಡಬೇಕಾದ್ರೆ ತನಿಖೆ ಆಗಬೇಕಾ ಬಿಡಬೇಕಾ? ನಾನು ತುಂಬ ಸದ್ದು ಮಾಡಿ ಇದನ್ನೆಲ್ಲ ಚರ್ಚೆ ಮಾಡಲ್ಲ. ಸಮಯ ಬೇಕಾ ಬೇಡವಾ? ಈ ಸರ್ಕಾರ, ಈ ಪ್ರಧಾನಿಗಳಿಗೆ, ದೇಶಕ್ಕೆ ನಿಮ್ಮ ಮೂಲಕ ಪ್ರತಿಪಕ್ಷಗಳ ಸಂಸದರು ಅವರ ಕರ್ತವ್ಯದ ಮೂಲಕ ಏನ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಸಮಯ ಬೇಕಾಗಬಹುದು ಉಷಾ ನೋಡಿ, ಎರಡು ತರ ಇರುತ್ತೆ. ಒಂದೇನು ನಡೆದು ಬಿಡುತ್ತೆ, ಎಸ್ಕೇಪ್ ಆಗಬೇಕು, ಪ್ರತಿಭಟನೆಗಳಿಂದ ಎಸ್ಕೇಪ್ ಆಗಬೇಕು, ಯಾರನ್ನೋ ಅಮಾಯಕರನ್ನ ಮಾಡೋಂಥದ್ದಲ್ಲ. ಇದು ಮಾನ್ಯ ಇಂದಿರಾ ಗಾಂಧಿಯವರು ಅವತ್ತಿನ ಕಾಲಕ್ಕೆ ತುರ್ತು ಪರಿಸ್ಥಿತಿಯನ್ನ ತಂದಾಗಲೂ ಯಾವ ಸ್ಥಿತಿ ಇತ್ತು ಅವತ್ತಿಂದಿದೆ, ಎಲ್ಲ ನಡೆದಿದೆ ದೇಶದಲ್ಲಿ. ನಾನು ಪೊಲಿಟಿಸೈಸ್ ಅದನ್ನೆಲ್ಲ ಮಾಡಕ್ ಹೋಗಲ್ಲ. ಇವತ್ತು ನಾನು ಹೇಳ್ತಕ್ಕಂಥದ್ದು, ನಮ್ಮ ಪ್ರಧಾನಿಗಳಿಗೆ, ಪ್ರತಿಪಕ್ಷಗಳಿಗೆ ನೇರವಾದ ಪ್ರಾಮಾಣಿಕವಾದ ಉತ್ತರ ಕೊಡುವ ಕಮಿಟ್ಮೆಂಟು ಇದೆ, ಧೈರ್ಯವೂ ಇದೆ. ದೇಶದ ಡೊಮೇನ್, ನಾವು ನೀವೆಲ್ಲ ಒಟ್ಟಿಗೆ ಇರ್ತೀವಿ, ಒಬ್ಬರೇ ಸಾಯೋದಿಲ್ಲ ಅಲ್ವಾ? ಒಬ್ಬರೇ ಸಾಯೋದಿಲ್ಲ ಅಲ್ವಾ? ಇಲ್ಲ, ಒಂದ್ ನಿಮಿಷ ಉಷಾ ನೋಡಿ, ನೀವು ಕೇಳಿದಂತ ಪ್ರಶ್ನೆಗಳಿಗೆ ಖಂಡಿತ ಬಿಕಾಸ್ ಭದ್ರತಾ ಲೋಪ ಆಗಿದೆ, ಅದನ್ನ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ. ದುರಾಂಕಾರ, ಸರ್ವಾಧಿಕಾರ ಇದ್ದಿದ್ರೆ ಅದು ಅಲ್ವೇ ಅಲ್ಲ. ನಾನು ಹೇಳೋದು, ಪ್ರಶ್ನೆಯನ್ನ ಕೇಳಿದಾಗ ನಾವು ಹೇಳಿದ್ದೀವಿ ನಮಗೆ ಸಮಯ ಬೇಕು, ಇನ್ನು ಸೆಷನ್ ನಡೀತಾ ಇದೆ. ಅಮಿತ್ ಶಾ ಅವರು ಗೃಹ ಸಚಿವರು, ಅವರಿಂದಲೇ ಬೇಕಾ? ರಕ್ಷಣಾ ಸಚಿವರು ಕೊಟ್ಟಿದ್ದಾರೆ. ಇವತ್ತು ಅದಕ್ಕೆ ಹೊರಗಿನ ಪಾತ್ರ ಇದೆಯಾ? ಎಷ್ಟು ದಿನದಿಂದ ನಡೆದಿದೆ ಇದು ಭಯೋತ್ಪಾದಕ ಸ್ವರೂಪದ್ದ ಅಥವಾ ಆಂತರಿಕ ಭದ್ರತಾ ಲೋಪನ? ಬೇಕಾ ಬೇಡವಾ? ನಾನೊಬ್ಬ ಸಂಸದೆಯಾಗಿದ್ದಂಥ ವ್ಯಕ್ತಿ, ನಾನೇನ್ ಹೇಳ್ತಾ ಇದ್ದೀನಿ, ಇದು ನಮ್ಮ ಅಭಿಪ್ರಾಯ, ನಮ್ಮ ಸರ್ಕಾರದ ಕಾರ್ಯವೈಖರಿ ನೈಜವಾಗಿರೋ ಕೊಡ್ಬೇಕು. ಇರಲಿ, ನಿಮ್ಮ ಮೇಲೆ ರಾಜಕಾರಣ ಮಾಡೋದಕ್ಕೆ ಇವಾಗ ಅರುಣ್ ಅವ್ರು ಏನ್ ಹೇಳಿದ್ರು, ಹೊರಗಡೆ ಇದೆ, ಇದು ಪೊಲಿಟಿಸೈಸ್ ಆಗೇ ಆಗುತ್ತೆ. ಚುನಾವಣೆ ಟೈಮಲ್ಲಿ ಇದು ಪೊಲಿಟಿಸೈಸ್ ಆಗುತ್ತೆ. ಪುಲ್ವಾಮನ ಹೇಗೆ ನೀವು ಪೊಲಿಟಿಸೈಸ್ ಮಾಡಿದ್ರಿ, ಅಥವಾ ಅಲ್ಲ ಸರ್ಜಿಕಲ್ ಸ್ಟ್ರೈಕ್ ನೀವು ನಂಬೋದು ನಮಗ್ ಬೇಕಾಗಿಲ್ಲ, ದೇಶ ನಂಬುತ್ತೆ ಸಾಕು. ಅಭಿನಂದನ್ ಪಾಕಿಸ್ತಾನದಿಂದ ಬಿಡಿಸ್ಕೊಂಡ್ಬಂದ್ರೆ ದೇಶ ನಂಬುತ್ತೆ. ಕುಲಭೂಷಣ್ ಜಾಧವನ ಸ್ಥಿರ ಸರ್ಕಾರ ಕೊಟ್ಟರೆ ದೇಶ ನಂಬುತ್ತೆ. ನಾನ್ ಹೇಳ್ತಕ್ಕಂಥದ್ದು ಇವತ್ತು ಅರುಣ್ ಅವರು ಎರಡು ಕಡೆನೂ ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮದನ್ನ ಅವ್ರಿಗೆ ಅನ್ಸಿದ್ದನ್ನ ಅವ್ರು ಹೇಳ್ತಾ ಇದ್ದಾರೆ. ನಾನು ಹೇಳ್ತಕ್ಕಂಥದ್ದು, ಈ ಸರ್ಕಾರ ಓಡಿ ಹೋಗಲ್ಲ, ನಮ್ಮ ಗೃಹ ಸಚಿವರು ಉತ್ತರ ಕೊಡ್ತಾರೆ. ಹೀಗೆ ಕೊಡ್ಬೇಕು, ಇವಾಗ್ಲೇ ಕೊಡ್ಬೇಕೇನ್ ಚಿಕ್ಕ ಮಕ್ಕಳ ಆಟನ ಪಾರ್ಲಿಮೆಂಟ್ ಅಂದ್ರೆ? ನಾವು ಕೊಡ್ತೀವಿ, ಕಾಯ್ಬೇಕು.